ತಾವು ಹೋಗಿದ್ದೇ ರೂಟು ಹೇಳಿದ್ದೇ ರೇಟು ಅಂತಿದ್ದ ಆಟೋ ಚಾಲಕರಿಗೆ ಆರ್ಟಿಒ ಜುಲೈ ಶಾಕ್ ಕೊಟ್ಟಿದೆ. ಯಾಕಂದ್ರೆ ಜುಲೈ 1ರಂಲ್ಲೇ ಇವತ್ತಿನವರೆಗೆ 708 ಆಟೋ ಚಾಲಕರ ಮೇಲೆ ಕೇಸ್ ಹಾಕಲಾಗಿದ್ದು ಒಟ್ಟು 154 ಆಟೋಗಳನ್ನ ಸೀಸ್ ಮಾಡಲಾಗಿದೆ. ಆರ್ಟಿಒ ಕಾರ್ಯಾಚರಣೆಗೆ ದಂಗಾದ ವಸೂಲಿಗೆ ಇಳಿದಿದ್ದ ಆಟೋ ಚಾಲಕರಿಗೆ ಮೀಟರ್ ಹಾಕದೆ ಆಟೋ ಓಡಿಸ್ತಾ ಇದ್ದವರಿಗೆ ಆರ್ಟಿಒ ವಾರ್ನ್ ಮಾಡಿದೆ. ಬೆಂಗಳೂರಿನ HALನಲ್ಲಿ ನಡೆದಿದ್ದ ನಯೀಂ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂವರನ್ನ ಅರೆಸ್ಟ್ ಮಾಡಲಾಗಿದೆ. ನಯೀಂ 2 ವರ್ಷಗಳ ಹಿಂದೆ ಶಫೀಕ್ ಎಂಬಾತನ ಮೇಲೆ ಹಲ್ಲೆ ಮಾಡಿದ್ದ. ಹಳೆ ವೈಷಮ್ಯದಿಂದ ಶಫೀಕ್, ಸದ್ದಾಂ, ಯತೀಶ್ ಹಾಗೂ ಇಮ್ರಾನ್ ಅನ್ನೋರು ನಯೀಂ ಮೇಲೆ ಹಲ್ಲೆ ನಡೆಸಿ ಕೊಲೆ ಮಾಡಿದ್ರು. ಸದ್ಯ ಪೊಲೀಸರು ಮೂವರನ್ನ ಬಂಧಿಸಿ ಇಮ್ರಾನ್ಗಾಗಿ ಹುಡುಕಾಟ ನಡೆಸುತ್ತಿದ್ದಾರೆ. ನಗರದ ಕುಂಬಳಗೋಡಿನ ಪ್ರಾವಿಡೆಂಟ್ ಇಕ್ವಿನಾಕ್ಸ್ ಅಪಾರ್ಟ್ಮೆಂಟ್ನಲ್ಲಿ ಬೆಳಗ್ಗೆ ಬೆಂಕಿ ಕಾಣಿಸಿಕೊಂಡು ಕೆಲಕಾಲ ಭಯದ ವಾತಾವರಣ ಸೃಷ್ಟಿಯಾಗಿತ್ತು. ಸುಮಾರು 1200-1300 ಕುಟುಂಬಗಳು ವಾಸವಿರುವಂತಹ ಅಪಾರ್ಟ್ಮೆಂಟ್ನ 4Q ಬ್ಲಾಕ್ನ 12ನೇ ಮಹಡಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಕಾಣಿಸಿಕೊಂಡಿರುವ ಶಂಕೆ ಇದ್ದು ಕೂಡಲೇ ಸ್ಥಳಕ್ಕೆ ಬಂದ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ನಗರದ ಲಾಲ್ಬಾಗ್ ರಸ್ತೆಯ ಬಟ್ಟೆಯ ಅಂಗಡಿಯ ಗೋದಾಮಿನಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು. ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಕಾಣಿಸಿಕೊಂಡಿರುವ ಶಂಕೆ ಇದ್ದು ಸಾವಿರಾರು ಮೌಲ್ಯದ ಬಟ್ಟೆ ಹ್ಯಾಂಗರ್ಗಳು ಬೆಂಕಿಗಾಹುತಿಯಾಗಿವೆ. ಸದ್ಯ ಸುದ್ದಿ ತಿಳಿದ ತಕ್ಷಣ ಸ್ಥಳಕ್ಕೆ ಬಂದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ರು. ಅದೃಷ್ಟವಶಾತ್ ಯಾವುದೇ ಅವಘಡ ಸಂಭವಿಸಿಲ್ಲ. ಬೆಂಗಳೂರಿನ ಚಿಕ್ಕಜಾಲ ಪೊಲೀಸ್ ಠಾಣೆಯಲ್ಲಿ ರೆಸಾರ್ಟ್, ಹೋಮ್ ಸ್ಟೇ, ಹೋಟೆಲ್, ಫಾರ್ಮ್ ಹೌಸ್ ಮಾಲೀಕರ ಜೊತೆಗೆ ಸಭೆ ನಡೆಸಲಾಗಿದೆ. ಬೆಂಗಳೂರು ಹೊರವಲಯದಲ್ಲಿ ನಡೀತಾ ಇರುವ ಪಾರ್ಟಿಗಳ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ರೇವ್ ಪಾರ್ಟಿಗಳಲ್ಲಿ ಡ್ರಗ್ಸ್ ಸೇವನೆ ಆಗ್ತಾ ಇದೆ ಎಂಬ ಅನುಮಾನ ವ್ಯಕ್ತವಾಗಿದ್ದು ಹೀಗಾಗಿ ಮಾಲೀಕರೊಂದಿಗೆ ಸಭೆ ನಡೆಸಿ ಪಾರ್ಟಿಯಲ್ಲಿ ಡ್ರಗ್ಸ್ ಸೇವನೆ ಆದ್ರೆ ನೀವೇ ಹೊಣೆ, ಕೇಸ್ ಹಾಕೋದು ಗ್ಯಾರಂಟಿ ಅಂತ ಪೊಲೀಸರು ವಾರ್ನಿಂಗ್ ಮಾಡಿದ್ದಾರೆ.